ಹೃದಯ ರಕ್ತನಾಳಗಳ ಸಮಸ್ಯೆ. ಹೃದಯ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಡಾಕ್ಟರ್ಸ್ ಹೇಳಿದ್ದಾರೆ ಸ್ಟೆಂಟ್ ಹಾಕಬೇಕು ಅಥವಾ ಬೈಪಾಸ್ ಸರ್ಜರಿಯನ್ನೇ ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಈ ರೀತಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಿಲ್ಲ ಅಂದ್ರೆ, ಸ್ಟೆಂಟ್ ಹಾಕ್ಸಿಲ್ಲ ಅಥವಾ ಬೈಪಾಸ್ ಸರ್ಜರಿಯನ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ ವೈದ್ಯರು. ಈ ರೀತಿ ಚಿಕಿತ್ಸೆ ಆದ್ಮೇಲೂ ಕೂಡ ನನ್ನ ಲೈಫ್ ಟೈಮ್ ಒಂದು ಮಾತ್ರೆ ಜೊತೆನೆ ಬದುಕಬೇಕಂತೆ. ಸೊ ಇಲ್ಲಿಗೆ ನನ್ನ ಜೀವನ ಮುಕ್ತಾಯ ಅಂತ ಅನ್ಕೊಳ್ತೀನಿ ಅಂತ ಎಷ್ಟೋ ಜನರು ಬಾಧೆಯಿಂದ ಬದುಕ್ತಾ ಇದ್ದೀರಾ. ಮತ್ತು ಶಸ್ತ್ರಚಿಕಿತ್ಸೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬಲವಂತದಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ಳೋ ಅಂತ ಸ್ಥಿತಿಯಲ್ಲಿದ್ದೀರಾ. ಆ ಶಸ್ತ್ರಚಿಕಿತ್ಸೆಗೆ ತಗೊಳ್ಬಹುದಾದಂತ ವೆಚ್ಚ ಭರಿಸಕ್ ಸಾಧ್ಯ ಇಲ್ಲ ಅಂದ್ರೂ ಸಾಲ ಸೋಲ ಮಾಡಿ ಆದ್ರೂ ಆ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಜೀವ ಅನ್ನೋದು ಅಷ್ಟು ಅಮೂಲ್ಯವಾದದ್ದು. ಅಂತ ಜೀವವನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಇದೊಂದು ಚಿಕಿತ್ಸೆ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ಕೊಂಡಿರೋರಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಒಂದು ಹೃದಯ ರಕ್ತನಾಳಗಳ ಬ್ಲಾಕೇಜ್ಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮ ಆಯುರ್ವೇದ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು. ಅದಕ್ಕೂ ಮುಂಚಿತವಾಗಿ ಈ ರಕ್ತನಾಳಗಳ ಬ್ಲಾಕೇಜ್ ಯಾವ ಕಾರಣಕ್ಕಾಗತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ತನಕ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸ್ತಾನೆ ಬಂದಿದ್ದೀನಿ. ಸಂಧಿವಾತದ ಬಗ್ಗೆ ತಿಳಿಸ್ದೆ, ವೆರಿಕೋಸ್ ವೇನ್ಸ್ ಬಗ್ಗೆ ತಿಳಿಸ್ದೆ. ಅದೇ ರೀತಿಯಾಗಿ ವೆರಿಕೋಸ್ ವೇನ್ಸ್ ನ ನಿರ್ಲಕ್ಷ್ಯ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಗ್ಯಾಂಗ್ರೀನ್ ಆಗಬಹುದು ಅನ್ನೋದನ್ನು ತಿಳಿಸ್ದೆ. ಇದೇ ರೀತಿ ಹೃದಯ ರಕ್ತನಾಳಗಳಲ್ಲೂ ಸಮಸ್ಯೆ ಆಗ್ತದೆ. ಯಾವಾಗ ನಮ್ಮ ರಕ್ತದಲ್ಲಿ ದೋಷಗಳು ಜಾಸ್ತಿ ಆಗುತ್ತೋ, ಕೊಬ್ಬಿನ ಅಂಶಗಳಿರಬಹುದು ಅಥವಾ ಕೀವಿನ ಅಂಶಗಳಿರಬಹುದು, ಕೆಟ್ಟ ಕಲ್ಮಶಗಳು ರಕ್ತದಲ್ಲಿ ಜಾಸ್ತಿ ಆದಾಗ ರಕ್ತ ಗಟ್ಟಿ ಆಗ್ತಾ ಹೋಗುತ್ತೆ. ರಕ್ತ ಗಟ್ಟಿ ಆದಾಗ ರಕ್ತ ಸಂಚಲನವನ್ನ ಹಾಳು ಮಾಡ್ಕೊಳ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಪ್ರತಿ ಅಂಗಾಂಗದ ಮೂಲೆ ಮೂಲೆಗೂ ರಕ್ತ ಸಂಚಾರ ಆದ್ರೆ ಮಾತ್ರ ಅಲ್ಲಿಯ ಸೆಲ್ಸ್ಗಳು ಆಕ್ಟಿವ್ ಆಗಿರುತ್ತೆ. ರಕ್ತದಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ಆ ಸೆಲ್ಸ್ಗಳು ಉಪಯೋಗಿಸ್ಕೊಂಡು ಆ ಭಾಗವನ್ನ ಕಾಪಾಡ್ತಾ ಇರುತ್ತೆ. ಸೆಲ್ಸ್ಗಳಂದಾಗ ಜೀವಕೋಶಗಳು ಅಂತ ಹೇಳ್ತೀವಿ. ಈ ಜೀವಕೋಶಗಳಿಗೆ ಆಹಾರನೇ ನೀವು ಕೊಡ್ತಕ್ಕಂಥ ಆಹಾರದಿಂದ ಬಂದಂತ ರಕ್ತವಾಗಿರುತ್ತೆ. ಸೊ ಇಲ್ಲಿ ನಿಮ್ಮ ರಕ್ತದಲ್ಲೇ ದೋಷಗಳು ಜಾಸ್ತಿ ಆಗಿದ್ದು, ರಕ್ತಗಳಲ್ಲಿ ಹೆಪ್ಪುಗಟ್ಟುವಿಕೆ ಜಾಸ್ತಿ ಆಗಿದ್ದಾಗ ರಕ್ತ ಸಂಚಾರ ತಾನೇ ಹೇಗೆ ಸರಿಯಾಗ್ಲಿಕ್ಕೆ ಸಾಧ್ಯ ಆಗತ್ತೆ? ಈ ಎಲ್ಲಾ ರಕ್ತ ಸಂಚಾರಕ್ಕೆ ಮೂಲ ನಮ್ಮ ಹೃದಯ. ಹೃದಯ ಲಬ್ ಡಬ್ ಅಂತ ಏನ್ ಬಡಿತಾ ಇದೆಯೋ, ಒಂದ್ಸಲಿ ಅದು ಪಂಪ್ ಮಾಡಿದಾಗ ರಕ್ತ ಎಲ್ಲ ಅಂಗಾಂಗಕ್ಕೂ ಸಂಚಲನವನ್ನ ಮಾಡತ್ತೆ. ಒಂದ್ಸಲಿ ಅದು ಎಳ್ಕೊಂಡಾಗ ಎಲ್ಲ ಅಂಗಾಂಗಗಳಿಂದ ರಕ್ತವನ್ನ ವಾಪಸ್ ಹೃದಯಕ್ಕೆ ಎಳ್ಕೊಳ್ಳುತ್ತೆ. ಸೊ ಲಂಗ್ಸ್ ಇಂದ ಶುದ್ಧಿಯಾದಂತ ರಕ್ತವನ್ನ ಹೃದಯ ದೇಹಕ್ಕೆ ಕಳಿಸುತ್ತೆ. ದೇಹದಿಂದ ಅಶುದ್ಧವಾದ ರಕ್ತವನ್ನ ಎಳೆದು ಲಂಗ್ಸ್ಗೆ ಕಳಿಸಿ ಮತ್ತೆ ಶುದ್ಧೀಕರಣದ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ಈ ರೀತಿ ದೇಹದಲ್ಲಿ ರಕ್ತ ಪಂಪ್ ಮಾಡ್ತಿರ್ತಕ್ಕಂಥದ್ದೇ ಹೃದಯ. ಇಂಥ ಸಂದರ್ಭದಲ್ಲಿ ನಿಮ್ಮ ರಕ್ತದಲ್ಲಿ ದೋಷಗಳು ಅತಿ ಹೆಚ್ಚಾದಾಗ, ಕೊಬ್ಬಿನ ಅಂಶ ಅಥವಾ ಕೀವಿನ ಅಂಶ, ಕೆಟ್ಟ ದೋಷ ಅಂಶಗಳು ನಿಮ್ಮ ರಕ್ತದಲ್ಲಿ ಅತಿ ಹೆಚ್ಚಾದಾಗ ಆ ಹೃದಯ ತಾನೇ ಹೇಗೆ ಆ ರಕ್ತವನ್ನ ಸೆಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ? ಇಂಥ ಸಂದರ್ಭಗಳಲ್ಲೇ ಕೆಟ್ಟ ರಕ್ತನಾಳಗಳಲ್ಲಿ ಅಥವಾ ಆ ಕೆಟ್ಟ ರಕ್ತನಾಳಗಳು ಬರ್ತಿರ್ತಕ್ಕಂಥ ಕೆಟ್ಟ ರಕ್ತಗಳಲ್ಲಿ ದೋಷ ಜಾಸ್ತಿ ಆದಾಗ ನಿಮ್ಮ ಹೃದಯ ರಕ್ತನಾಳಗಳಲ್ಲೂ ಬ್ಲಾಕೇಜ್ಗಳು ಶುರುವಾಗತ್ತೆ. ಯಾವಾಗ ನಿಮ್ಮ ರಕ್ತನಾಳಗಳಲ್ಲಿ ಆ ಒಂದು ಕೆಟ್ಟ ಅಂಶಗಳು ಪಾಚಿ ರೀತಿಯಲ್ಲಿ ಕಟ್ತಾ ಹೋಗುತ್ತೋ, ಕಟ್ತಾ ಅದು ನಿಮ್ಮ ರಕ್ತನಾಳವನ್ನ ಮುಚ್ತಾ ಹೋಗುತ್ತೆ. ಈ ರೀತಿ ಆಗುವಂತ ಸಮಸ್ಯೆಯನ್ನೇ ನಾವು ಸ್ಟೆಂಟ್ ಅಳವಡಿಸಿ ಶಸ್ತ್ರಚಿಕಿತ್ಸೆಯನ್ನ ಮಾಡೋದನ್ನ ನೋಡಿದೀವಿ. ಸ್ಟೆಂಟ್ ಅಳವಡಿಸೋದು ಅಂದ್ರೆ ಏನು? ಉದಾಹರಣೆಗೆ ನಿಮ್ಮ ಯಾವುದೋ ನೀರು ಹೋಗುವಂತ ಪೈಪಲ್ಲಿ ಕಸ ಕಡ್ಡಿಗಳು ಗಲೀಜ್ ಬಂದು ಕಟ್ಕೊಂಡಿದೆ ಅಂದಾಗ ನೀವು ಒಂದು ಬೇರೆ ಒಂದು ಆಯುಧ ಅಥವಾ ಒಂದು ಕಡ್ಡಿಯನ್ನ ತಗೊಂಡು ಅದನ್ನ ಪೈಪನ್ನ ಕ್ಲೀನ್ ಮಾಡ್ತೀರಾ. ಸೊ ಕ್ಲೀನ್ ಮಾಡಿ ನೀರ್ ಹರಿಲಿಕ್ಕೆ ಬಿಡ್ತೀರಾ. ಇದೇ ರೀತಿ ಸ್ಟೆಂಟ್ ಅಂದಾಗ್ಲೂ ಕೂಡ ಅಲ್ಲಿ ಏನು ಕಟ್ಕೊಂಡಿದೆ, ನೀರಿನ ಅಂಶಗಳಲ್ಲಿ ರಕ್ತದ ಅಂಶದಲ್ಲಿ ಏನು ಗಲೀಜ್ ಕಟ್ಕೊಂಡಿದೆ ಅದನ್ನ ಶುದ್ಧೀಕರಣ ಮಾಡಿ ಅದು ಮತ್ತೆ ತೊಂದರೆ ಆಗದೆ ಇರೋ ತರ ಅಲ್ಲೊಂದು ಸ್ಟೆಂಟ್ ಪೈಪನ್ನ ಅಳವಡಿಸಿ ನೀರ್ ಹರಿಲಿಕ್ಕೆ ಬಿಡುವಂತದ್ದೇ ಈ ಒಂದು ಚಿಕಿತ್ಸೆಯ ವಿಧಾನವಾಗಿರುತ್ತೆ. ಆದ್ರೆ ಇದೇ ರಕ್ತವನ್ನ ಶುದ್ಧೀಕರಣ ಮಾಡ್ಕೊಳ್ಳೋದ್ರಿಂದ ಶಸ್ತ್ರಚಿಕಿತ್ಸೆ ಇಲ್ಲದೆ ರಕ್ತನಾಳವನ್ನ ಶುದ್ಧೀಕರಣ ಮಾಡ್ಕೊಳ್ಬಹುದು ಅನ್ನೋದು ಆಯುರ್ವೇದದ ಪದ್ಧತಿ. ಸೊ ಹಾಗಾಗಿ ನಿಮಗೇನಾದ್ರೂ ಶಸ್ತ್ರಚಿಕಿತ್ಸೆ ಇಮ್ಮಿಡಿಯೇಟ್ ಈಗ್ಲೇ ಆಗ್ಬೇಕು, ನಿಮಗೆ ಜೀವ ಭಯ ಬಂದಿದೆ ಅಂದ್ರೆ, ನೀವು ಸೀರಿಯಸ್ ಆಗಿದ್ದೀರಾ ಆಲ್ರೆಡಿ ಅಂದ್ರೆ ಬೇರೆ ದಾರಿ ಇರೋದಿಲ್ಲ, ಮಾಡ್ಕೊಳ್ಳೇಬೇಕಾಗತ್ತೆ. ಆದ್ರೆ ನೀವು ಇನ್ನೊಂದು 15 ದಿವಸ ಬಿಟ್ಟು ಬಂದು ಮಾಡಿಸ್ಕೊಳ್ಬಹುದು ಅಥವಾ ಇನ್ನೊಂದು ತಿಂಗಳು ಕಾಲಾವಕಾಶ ನಿಮ್ಗಿದೆ ಅಂದ್ರೆ ಖಂಡಿತವಾಗ್ಲೂ ಅದ್ರ ಅವಶ್ಯಕತೆ ಇರೋದಿಲ್ಲ. ಅಷ್ಟರಲ್ಲಿ ಆಯುರ್ವೇದ ಚಿಕಿತ್ಸೆಯಿಂದ ಆ ಒಂದು ಸಮಸ್ಯೆಯನ್ನೇ ನೀವು ನಿರ್ಮೂಲನ ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯ ರಕ್ತ ಶುದ್ಧೀಕರಣದ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಂತ ಹೇಳಿದ್ರೆ ನೀವು ಬರ್ಬೇಕಾಗಿರೋದು ಯೋಗವನ ಬೆಟ್ಟಕ್ಕೆ. ನಮಸ್ಕಾರ.